ಡೆಪ್ಯುಟೇಷನ್ ಮೇಲೆ ಕುಮಾರಸ್ವಾಮಿ ರಾಜ್ಯಕ್ಕೆ ಬರ್ತಿದ್ದಾರೆ ಅಂತ ಸೌದಿ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ನಾನು 2 ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ವೇಳಾಪಟ್ಟಿಯನ್ನು ಒಮ್ಮೆ ತೆಗೆದು ನೋಡಲಿ, ಇದರ ನಡುವೆ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದೇನೆ, ಈಗ ಮಾತಾಡಲ್ಲ, ಸಮಯ ಬಂದಾಗ ಮಾತಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಸೌದಿ ಅವರ ಹೇಳಿಕೆಗೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದು. ಡೆಪ್ಯುಟೇಷನ್ ಮೇಲೆ ಅವರು ಬರ್ತಾರೆ ಅಂತ ಏನು ಸೌದಿ ಅವರು ಹೇಳಿದ್ರು ಅನ್ನೋಂಥ ವಿಚಾರ, ಅದಕ್ಕೆ ಕುಮಾರಸ್ವಾಮಿ ಅವರ ತಿರುಗೇಟು ಈ ರೀತಿ ಇತ್ತು ನೋಡಿ. GT ದೇವೇಗೌಡರು ಒಂದು ಮಾತು ಎತ್ತಿದ್ರು, ಇನ್ನು ನಿಮ್ಮ ಪಕ್ಷದಲ್ಲಿ BJPಯಲ್ಲಿ ಅಧ್ಯಕ್ಷನೂ ಆಯ್ಕೆ ಆಗಿಲ್ಲ ಮತ್ತು ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲ. ಸೌದಿಯವರು ಭಾಳ ದಿವಸದಿಂದ ಆ ಪಕ್ಷದಲ್ಲಿ ಇದ್ದರು, ಅವ್ರಿಗೇನಾದರೂ ಮಾಹಿತಿ ಇರ್ಬೋದು ಅಂತ ಒಂದು ಪ್ರಶ್ನೆ ನಾನು ಕೇಳಿದ್ರು. ಆವಾಗ ನಾನು ಹೇಳಿದ್ದೆ, ಸ್ವಲ್ಪ ದಿವಸದಲ್ಲಿ ಡೆಪ್ಯುಟೇಷನ್ ಆಗಿ ಕುಮಾರಸ್ವಾಮಿನ ಕಳಿಸ್ತೋತಾರೆ, ಆಮೇಲೆ ಮುಂದೆ ಅದ್ರ ಬಗ್ಗೆ ಆಲೋಚನೆ ಆಗ್ತದೆ ಅಂತ ಹೇಳಿದ್ದೇನೆ. ಬಹುತೇಕ ಅವತ್ತು ನಾನು ಹೇಳಿದ್ದು ಇವತ್ತು ಎಲ್ರಿಗೂ ಅದು ಮನವರಿಕೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಷ್ಟ್ರದ 2 ಇಲಾಖೆ ನಡೆಸ್ತಾ ಇರತಕ್ಕಂಥ ಮಂತ್ರಿಯಾಗಿ ಇಡೀ ರಾಷ್ಟ್ರಕ್ಕೆ ಕೆಲಸ ಮಾಡ್ತಾ ಇದ್ದೀನಿ, ಬರೀ ಕರ್ನಾಟಕ ಒಂದೇ ಅಲ್ಲ. ಅಂಥ ಒಂದು ರಾಷ್ಟ್ರದ ಕೆಲಸಗಳಿದ್ದರೂ ಕರ್ನಾಟಕದ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಣ್ಣು ಇಟ್ಟಿದ್ದೀವಿ, ಕೆಲಸನೂ ಮಾಡ್ತಾಯಿದ್ದೀವಿ ಇಲ್ಲಿಗೆ ಸಂಬಂಧಪಟ್ಟು.